ತರಗತಿಯ ಮೌಲ್ಯಾಂಕನ ಪರೀಕ್ಷೆ 2023 ವಿಜ್ಞಾನ ವಿಷಯದ ಪರೀಕ್ಷೆ 31/3/2023 ನಡೆಯಲಿದೆ ಶುಕ್ರವಾರ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1 ಇವತ್ತು ಏನು ಮಾಡ್ತಾ ಇದ್ದೀನಿ, ವಿಶೇಷವಾಗಿ ಬಹು ಆಯ್ಕೆ ಮತ್ತು ವಿವರಣಾತ್ಮಕ ಪ್ರಶ್ನೆ ಎರಡನ್ನೂ ಕೂಡ ನಿಮಗೆ ಹಾಕ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆದ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೂ 2 ವಿಡಿಯೋಗಳಿದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡಬೇಕು. ವಿಶೇಷವಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಸಹಿತ ಯಾವೆಲ್ಲ ನೀವು ಕ್ವಶನ್ಗಳನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕು ಎಕ್ಸಾಮ್ಗೆ ಅನ್ನೋದನ್ನು ಸಹಿತನೂ ಕೂಡ ಹೇಳ್ತೀವಿ. ಸೊ ವಿಡಿಯೋಗಳು ಬಹಳಷ್ಟು ಬರ್ತವೆ, ಅವುಗಳನ್ನೆಲ್ಲ ತಾವುಗಳು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ನೋಡೋಣ ಕ್ವಶನ್ ಪೇಪರ್ ಇರ್ತಕ್ಕಂಥ ಆನ್ಸರ್ಸ್ ಏನಿದಾವೆ ಅಂತ. ಪ್ರಶ್ನೆ 1 ಬಹು ಆಯ್ಕೆಗಳಲ್ಲಿ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಉತ್ಪತ್ತಿಯಾಗುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಬೈಜಿಕ ಪ್ರಕ್ರಿಯೆ ಅಂತಕ್ಕಂಥದ್ದು. ಪ್ರಶ್ನೆ 2 ಒಬ್ಬ ವ್ಯಕ್ತಿಯ ಬಟ್ಟೆಗೆ ಬೆಂಕಿ ಹತ್ತಿದಾಗ ಅದನ್ನು ನಂದಿಸಲು ಡ್ಯಾಶ್ ಬಳಸಬೇಕು ಅಂತ ಕೇಳಿದ್ದಾರೆ. ಉತ್ತರ ಇದೆ ಕಂಬಳಿ ಅಂತಕ್ಕಂಥದ್ದನ್ನು ಏನು ಮಾಡಬೇಕಪ್ಪ ಅಂದರೆ ಬಳಸಬೇಕು. ಪ್ರಶ್ನೆ 3 LPGಯ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಬರ್ತದೆ. ಸೊ ಇದು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತಕ್ಕಂಥದ್ದು LPGಯ ವಿಸ್ತೃತ ರೂಪ. ಇಂಗ್ಲಿಷ್ನಲ್ಲಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಲೂ ಕೂಡ ಕರೀತಾರೆ. ಪ್ರಶ್ನೆ 4 ಇವುಗಳಲ್ಲಿ ಏಕಕೋಶೀಯ ಜೀವಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ ವಿದ್ಯಾರ್ಥಿಗಳೇ 4ನೇ ಪ್ರಶ್ನೆಯಲ್ಲಿ ಅಮೀಬಾ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 5 ಇದು ಜೀವಕೋಶದ ಭಾಗ ಅಂತ ಕೇಳಿದ್ದಾರೆ. ಸೊ ಅಮೀಬಾ ಮತ್ತು ಪ್ಯಾರಾಮೀಸಿಯಂ ಎರಡೂ ಕೂಡ ಏನಪ್ಪ ಅಂದರೆ ಏಕಕೋಶೀಯ ಜೀವಿಗಳಾಗಿದ್ದಾವೆ. ಆಯ್ಕೆ ಸಿ ಅಂತಕ್ಕದ್ದನ್ನು ನೋಡ್ಕೊಡ್ರಿ. ಇದು ಜೀವಕೋಶದ ಡ್ಯಾಶ್ ಭಾಗ ಅಂತ ಕರೆದಿದ್ದಾರೆ. ಇದನ್ನು 5ರಲ್ಲಿ ಮೆಟ್ರೋಕಾಂಡ್ರಿಯಾ, ಅದನ್ನು ಎಸ್ ಶಕ್ತಿ ಉತ್ಪಾದನಾ ಕೇಂದ್ರ ಅಂತಲೂ ಕೂಡ ಕರೀತಾರೆ. 6ನೇ ಪ್ರಶ್ನೆಯಲ್ಲಿ ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕಾಗಿದೆ. ಸರಿಯಾದ ಕ್ರಮದಲ್ಲಿ ಜೋಡಿಸಿದ ನಂತರ ಆಗ್ತಕ್ಕಂಥದ್ದು ಆಯ್ಕೆ ಸಿ ನಿಷೇಚನ, ಯುಗ್ಮಜ, ಭ್ರೂಣ ಮತ್ತು ಮಗು. ಪ್ರಶ್ನೆ 7 ಮರಿಗಳಿಗೆ ಜನ್ಮ ನೀಡ್ತಕ್ಕಂಥ ಪ್ರಾಣಿಗಳಿಗೆ ಏನಂತ ಕರೀತಾರೆ? ಜರಾಯುಜಗಳು ಅಂತ ಕರೀತಾರೆ. ಪ್ರಶ್ನೆ 8 ತಾರುಣ್ಯಾವಸ್ಥೆಯ ಅವಧಿ ಏನು ಅಂತ ಕೇಳಿದ್ದಾರೆ. 8ನೇ ಪ್ರಶ್ನೆಯ ಉತ್ತರ ಆಯ್ಕೆ ಸಿ 11ರಿಂದ 19 ವರ್ಷಗಳು ಅದು ತಾರುಣ್ಯಾವಸ್ಥೆಯ ಅವಧಿ ಆಗಿರ್ತದೆ. ಪ್ರಶ್ನೆ 9 ಕ್ಲೋನಿಂಗ್ನಿಂದ ಜನಿಸಿದ ಮೊದಲ ಸ್ತನಿ ಯಾವುದು ಅಂತ ಕೇಳಿದ್ದಾರೆ. 9ನೇದು ಡಾಲಿ ಅಂತ ಹೇಳ್ತಾರೆ. ಪ್ರಶ್ನೆ 10 ಪ್ಲಾಸ್ಟಿಕ್, ಕಟ್ಟಿಗೆ, ರಬ್ಬರ್, ಕಲ್ಲು ಇವು ಏನು ಅಂತ ಕೇಳಿದ್ದಾರೆ. ಇವೆಲ್ಲ ಏನಪ್ಪ ಅಂದರೆ ಎಸ್. ಪ್ರಶ್ನೆ 10 ದುರ್ಬಲ ವಾಹಕಗಳು, ಅರೆವಾಹಕಗಳು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. 10ನೇ ಉತ್ತರ ಸಿ ಅಂತಕ್ಕಂಥದ್ದು ಅರೆವಾಹಕಗಳು, ಪ್ಲಾಸ್ಟಿಕ್, ಕಟ್ಟಿಗೆ, ರಬ್ಬರ್ ಮತ್ತು ಕಲ್ಲು. ಪ್ರಶ್ನೆ 11 ಅಸವಿತ ನೀರಿಗೆ ಏನನ್ನು ಸೇರಿಸಿದಾಗ ವಾಹಕ ದ್ರವವಾಗ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ ಸಿ ಉಪ್ಪು. ಪ್ರಶ್ನೆ 12 ಚಿತ್ರದಲ್ಲಿ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಈ ವಿದ್ಯಮಾನ ಇರೋದು ಭೂಕಂಪಕ್ಕೆ. ಉಜ್ಜುವಿಕೆಯಿಂದ ಉಂಟಾಗುವ ವಿದ್ಯುದಾವೇಶಗಳನ್ನು ಡ್ಯಾಶ್ ಅಂತ ಕರೀತಾರೆ, ಅದನ್ನು ಧನ ಆವೇಶಗಳು ಅಂತ ಕರೀತಾರೆ. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ ಅಂತ ಕೇಳಿದ್ದಾರೆ. 14 ಅದು ಯಾವಾಗಲೂ ಅಂತಕ್ಕಂಥದ್ದು ರೈಟ್ ಆನ್ಸರ್. ದಂತವೈದ್ಯರು ಯಾವುದನ್ನು ಬಳಸ್ತಾರೆ ಅಂತ ಇತ್ತು, ಅದವರು ಸಮತಲ ದರ್ಪಣವನ್ನು ಏನು ಮಾಡ್ತಾರೆ, ಚಿಕಿತ್ಸೆಗಾಗಿ ಬಳಸ್ತಾರೆ. ಭೂಮಿಗೆ ಅತಿ ಸಮೀಪವಾದ ಗ್ರಹ ಯಾವುದು ಕೇಳಿದ್ದಾರೆ. ಆಯ್ಕೆ ಸಿ ಶುಕ್ರ. ಒಂದು ಕಾಯವನ್ನು ಪರಿಭ್ರಮಿಸಲು ಮತ್ತೊಂದು ಕಾಯವನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ 17ನೇ ಉತ್ತರ ಸಿ ಇದೆ ಉಪಗ್ರಹ ಅಂತ ಕರೀತಾರೆ. ಪೂರ್ಣವಾಗಿ ಚಂದ್ರನ ಆಕಾರ ಗೋಚರಿಸ್ತಕ್ಕಂಥ ದಿನ ಯಾವುದು ಕೇಳಿದ್ದಾರೆ. ಆಯ್ಕೆ ಎ ಹುಣ್ಣಿಮೆ. ವಾಯು ಮಲಿನಕಾರಕಗಳು ಮಂಜಿನೊಂದಿಗೆ ಸೇರಿದಾಗ ಡ್ಯಾಶ್ ಆಗ್ತದಂತ ಕೇಳಿದ್ದಾರೆ. ಆಯ್ಕೆ ಸಿ ಸ್ಮಾಗ್. ನೀರನ್ನು ಶುದ್ಧಗೊಳಿಸಲು ಬಳಸುವ ಸಾಮಾನ್ಯ ರಾಸಾಯನಿಕ ವಿಧಾನ ಯಾವುದು ಕೇಳಿದ್ದಾರೆ. 20ರಲ್ಲಿ ಸಿ ಕ್ಲೋರಿನೀಕರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇವೆಲ್ಲ ಬಹು ಆಯ್ಕೆ ಪ್ರಶ್ನೆಗಳಾಯಿತು. ಇನ್ನು ಮೋಸ್ಟ್ ಆಗಿ ನಾನು ನಿಮ್ಗೆ ಏನು ಮಾಡ್ತೀನಿ, ವಿವರಣಾತ್ಮಕ ಪ್ರಶ್ನೆ ಉತ್ತರಗಳ ಕಡೆಗೆ ಹೋಯ್ತೀನಿ. ಅಲ್ಲಿ 2-3 ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. 21ನೇದಿತ್ತು ದಹನದ ವಿಧಗಳನ್ನು ಹೆಸರಿಸಿ ಅಂತ ಇದೆ. ನೆನಪಿಟ್ಕೊಡ್ರಿ, ದಹನದಲ್ಲಿ 3 ವಿಧಗಳು ಬರ್ತವೆ: ಕ್ಷಿಪ್ರ ದಹನ, ಸ್ವಯಂ ಪ್ರೇರಿತ ದಹನ ಮತ್ತು ಸ್ಫೋಟ ದಹನ. ಅಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು, LPG ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಮುಖ್ಯವಾಗಿ 2 ಕಾರಣ ಕೊಡ್ಬೋದು. ಅತಿ ಕಡಿಮೆ ಬೆಲೆಗೆ ಮತ್ತು ಸುಲಭವಾಗಿ ದೊರೀತದೆ, ಹೊಗೆ ಬಿಡುಗಡೆ ಮಾಡೋದಿಲ್ಲ. ಮತ್ತು 3ನೇದು ಅಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರತಕ್ಕಂಥ ಇಂಧನ ಆಗದ ಯಾವುದು? LPG. ಮುಂದಿನ ಪ್ರಶ್ನೆ 22 ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶದ ನಡುವಿನ 2 ವ್ಯತ್ಯಾಸಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. 22ರಲ್ಲಿ ನಾವೇನು ಬರಿಬೋದು? ಪ್ರಾಣಿ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇಲ್ಲ, ಸಸ್ಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇದೆ. ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ, ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ತವೆ ಅಂತ ವ್ಯತ್ಯಾಸ 2 ಬರಿಬೋದು. ಇನ್ನೊಂದು ಪ್ರಶ್ನೆ ಇತ್ತು, ಜೀವಕೋಶಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವೇ? ಹಾಗಿದ್ದರೆ ಯಾವ ಜೀವಕೋಶ ಬರಿಗಣ್ಣಿನಿಂದ ನೋಡುವಿರಿ ಅಂತ ಕೇಳಿದ್ದಾರೆ.
ಸೊ ಜೀವಕೋಶಗಳನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ, ಬಟ್ ಕೋಳಿ ಮೊಟ್ಟೆಯ ಜೀವಕೋಶಗಳನ್ನು ಬರಿಗಣ್ಣಿನಿಂದ ನೋಡಬಹುದು ಅಂತ ಹೇಳ್ತಾರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 23ಕ್ಕೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಏನು? ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ 2 ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರ್ತಕ್ಕಂಥ ಸಂತಾನೋತ್ಪತ್ತಿ ಪ್ರಕಾರಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಸೊ ಪ್ರಾಣಿಗಳಲ್ಲಿ ಅದು ವಿಘಟನೆ, ವಿಭಜನೆ, ಪಾರ್ಥೆನೋಜೆನೆಸಿಸ್, ಅಂಜಿಯೋಜೆನೆಸಿಸ್ ಅಂತಕ್ಕಂಥದ್ದು ವಿಧಾನಗಳಿದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆದ ಸ್ವಲ್ಪ ನೋಡ್ಕೊಡ್ರಿ. ಮಾನವನ ದೇಹದಲ್ಲಿ ಕಂಡು ಬರ್ತಕ್ಕಂಥ ಅಂತಸ್ರಾವಕ ಗ್ರಂಥಿಗಳನ್ನು ಹೆಸರಿಸಬೇಕಾಗಿತ್ತು. ಇಲ್ಲಿ ವಿಶೇಷವಾಗಿ ಮನುಷ್ಯನ ದೇಹದಲ್ಲಿ ಪಿಟ್ಯುಟರಿ ಗ್ರಂಥಿ ಬರ್ತದೆ, ಅಡ್ರಿನಲ್ ಗ್ರಂಥಿ ಬರ್ತದೆ, ಥೈರಾಯ್ಡ್ ಗ್ರಂಥಿ ಬರ್ತದೆ, ಓಕೆ, ಮೇದೋಜೀರಕ ಗ್ರಂಥಿ ಅಂತಲೂ ಕೂಡ ಬರ್ತದೆ. ಅವುಗಳನ್ನು ಸಹಿತ 4 ನೀವು ಬರೀಬಹುದು. ಮುಂದಿನ ಪ್ರಶ್ನೆ, ಕಬ್ಬಿಣದ ತಂತಿ ಬದಲಾಗಿ ತಾಮ್ರದ ತಂತಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚು ಬಳಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಕಾರಣ ಕೊಡ್ಲಿಕ್ಕೆ ಹೇಳಿದ್ದಾರೆ. 24ರಲ್ಲಿ ಏನು ಬರಿಬಹುದು ಅಂತಂದರೆ, ತಾಮ್ರದ ತಂತಿ ಅಂತಕ್ಕಂಥದ್ದು ಒಂದು ಉತ್ತಮ ವಿಷ್ಣ ವಾಹಕ, ಅಂದರೆ ಅದು ತನ್ನ ಮೂಲಕ ಸುಲಭವಾಗಿ ವಿದ್ಯುತ್ ಹರಿಯಲು ಬಿಡೋದ್ರಿಂದ ಕಬ್ಬಿಣಕ್ಕಿಂತ ತಾಮ್ರದ ತಂತಿಯನ್ನೇ ಅದನ್ನು ಬಳಕೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಜೋರಾಗಿ ಮಳೆ ಬರ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡೋದು ಸೂಕ್ತವೇ? ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಜೋರಾದ ಮಳೆ ಬಂತಂದರೆ ವಿದ್ಯುತ್ ರಿಪೇರಿ ಮಾಡೋದು ಸೂಕ್ತ ಅಲ್ಲ, ಏಕೆಂದರೆ ವಿದ್ಯುತ್ ಆಘಾತ ಆಗ್ತದೆ, ಶಾರ್ಟ್ ಸರ್ಕ್ಯೂಟ್ ಆಗ್ತದೆ, ಜೀವ ಹಾನಿನೂ ಕೂಡ ಆಗ್ಬೋದು. ಮನುಷ್ಯ ಸತ್ತು ಕೂಡ ಹೋಗ್ಬೋದು. ಮುಂದಿನ ಪ್ರಶ್ನೆ, ಮಿಂಚಿನಿಂದ ರಕ್ಷಿಸಿಕೊಳ್ಳಲಿಕ್ಕೆ ಇರತಕ್ಕಂಥ 2 ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಒಂದೇದು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು, ಎರಡನೇದು ಲೋಹದ ವಸ್ತುಗಳಿಂದ ದೂರ ಇರಬೇಕು. ಮುಂದಿನ ಪ್ರಶ್ನೆ, ಆವೇಶಗಳ ವಿಧಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. 25ನೇ ಪ್ರಶ್ನೆಗಳಲ್ಲಿ ನಾವೇನು ಬರ್ಬೋದು? ಆವೇಶಗಳಲ್ಲಿ 2 ವಿಧಗಳು ಬರ್ತಾವೆ, ಸಜಾತೀಯ ಆವೇಶಗಳು ಮತ್ತು ವಿಜಾತೀಯ ಆವೇಶಗಳು. ಈ ಸಜಾತೀಯ ಆವೇಶಗಳು ಒಂದೇ ಜಾತಿಯ ಆವೇಶ ಆಗಿದ್ದಾವೆ, ಇವು ವಿಕರ್ಷಿಸ್ತಾವೆ. ಬಟ್ ವಿಜಾತೀಯ ಆವೇಶಗಳು ಬೇರೆ ಬೇರೆ ಜಾತಿಯ ಆವೇಶಗಳಾಗಿದ್ದಾವೆ, ಇವು ಆಕರ್ಷಿಸ್ತಾವೆ ಅನ್ನೋದನ್ನು ಇಲ್ಲಿ ವ್ಯತ್ಯಾಸಗಳಲ್ಲಿ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 26, ನೀವು ನಿಮ್ಮ ಕಣ್ಣುಗಳ ಆರೈಕೆ ಹೇಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಒಂದು 3 ಪಾಯಿಂಟ್ ಇದಾವೆ. ಒಂದನೇದು ಸೂಕ್ತರ ವೈದ್ಯರ ಸಲಹೆ ಪಡೆದು ಕನ್ನಡಕಗಳನ್ನು ಬಳಸಬೇಕಂತಕ್ಕಂಥದ್ದು. ಎರಡನೇದು ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಬೆಳಕಿನಲ್ಲಿ ಓದಬಾರದು. ಸೂರ್ಯನ ಅಥವಾ ಪ್ರಖರವಾದ ಬೆಳಕನ್ನು ನೇರವಾಗಿ ನೋಡಬಾರದು. ಮುಂದೆ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಅದ 2 ಪಾಯಿಂಟ್ಸು. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ ಆಗಿರ್ತದೆ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬಗಳು ಒಂದೇ ಸಮತಲದಲ್ಲಿ ಬರ್ತಾವೆ. ಮುಂದಿನ ಪ್ರಶ್ನೆ ನಕ್ಷತ್ರ ಪುಂಜ ಅಂದರೆ ಏನು? ಮಹಾವ್ಯಾಧ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಕ್ಷತ್ರ ಪುಂಜದ ಅರ್ಥ ಏನಪ್ಪ ಅಂದರೆ ಗುರುತಿಸಬಹುದಾದ ಆಕಾರದ ನಕ್ಷತ್ರಗಳ ಗುಂಪಿಗೆ ನಕ್ಷತ್ರ ಪುಂಜ ಅಂತ ಕರಿತೀವಿ. ಅತಿ ದೊಡ್ಡ ಗ್ರಹ ಗುರು, ಅತಿ ಪ್ರಕಾಶಮಾನವಾದ ಗ್ರಹ ಶುಕ್ರ, ಅತಿ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಶನಿ ಅಂತ ಇತ್ತು. ಇಲ್ಲಿ ಆ 3 ಅವುಗಳನ್ನು ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಭೂಮಿಯ ರಚನೆಯ ಅಂದವಾದ ಚಿತ್ರ ಬರಿಬೇಕು. ಈ ಭಾಗಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಉತ್ತರ ನೋಡೋಣ. ಇದಿತ್ತು ಭೂಮಿಯ ರಚನೆಯ ಚಿತ್ರ. ಅದರಲ್ಲಿ ತೊಗಟೆ, ಮ್ಯಾಟಲ್, ಹೊರಗರ್ಭ, ಆಮೇಲೆ ಒಳಗರ್ಭ ಇವುಗಳನ್ನು ಏನು ಮಾಡಬೇಕಾಗಿತ್ತು? ಸೂಚಿಸಬೇಕಾಗಿತ್ತು. ಈ ತರನಾಗಿರ್ತಕ್ಕಂಥ ಫಸ್ಟ್ ಸೆಟ್ ಕ್ವಶನ್ ಪೇಪರಲ್ಲಿ ನಾನು 8ನೇ ಸೈನ್ಸ್ನಲ್ಲಿ ಬಹು ಆಯ್ಕೆ ಜೊತೆಗೆ ವಿವರಣಾತ್ಮಕ ಪ್ರಶ್ನೆಗಳ ಉತ್ತರಗಳನ್ನು ತಂದಿದ್ದೀನಿ. ಇನ್ನಷ್ಟು ವಿಡಿಯೋಗಳನ್ನು ಬರ್ತವೆ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.